ರಾಜ್ಯದಲ್ಲಿ ವಾಲ್ಮೀಕಿ ನಿಗಮದ ಹಗರಣ ಕೋಲಾಹಲವನ್ನು ಎಬ್ಬಿಸಿದೆ. ಇಷ್ಟು ದಿನ ನಾಪತ್ತೆ ಆಗಿದ್ದ ನಿಗಮದ ಅಧ್ಯಕ್ಷರು ಅಂತೂ ಇಂತೂ ಪ್ರತ್ಯಕ್ಷ ಆಗಿದ್ದಾರೆ. ಆದರೆ ರಿಪಬ್ಲಿಕ್ ಕನ್ನಡದ ಪ್ರಶ್ನೆಗಳಿಗೆ ಬಸನಗೌಡ ದದ್ದಲ್ ಕಂಗಾಲಾಗಿದ್ದಾರೆ. ಅಲ್ಲದೆ ಈ ಕೇಸ್ನಲ್ಲಿ ಮತ್ತೊಬ್ಬರ ತಲೆದಂಡ ಆಗ್ತಾ ಇದೆ. ಬಸನಗೌಡ ದದ್ದಲ್ ವಾಲ್ಮೀಕಿ ನಿಗಮದ ಅಧ್ಯಕ್ಷ. ನಿಗಮದಲ್ಲಿನ ಅವ್ಯವಹಾರ ಬೆಳಕಿಗೆ ಬರ್ತಾ ಇದ್ದಂತೆ ದದ್ದಲ್ ನಾಪತ್ತೆಯಾಗಿದ್ರು. ಪ್ರಕರಣದಲ್ಲಿ ತಮ್ಮ ಹೆಸರು ತಳಕು ಹಾಕೊಂಡ್ರು, ಕಣ್ಮರೆಯಾಗಿದ್ರು. ಆದರೆ ಕೊನೆಗೂ ಬಸನಗೌಡ ದದ್ದಲ್ ಪ್ರತ್ಯಕ್ಷರಾಗಿದ್ದಾರೆ. ನಿಮ್ಮ ರಿಪಬ್ಲಿಕ್ ಕನ್ನಡ ವಾಲ್ಮೀಕಿ ನಿಗಮದ ಅಧ್ಯಕ್ಷರಿಗೆ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿತು. ಆದರೆ ದದ್ದಲ್ ಮಾತ್ರ ಉತ್ತರಿಸಲಾಗದೆ ಕಂಗಾಲಾಗಿದ್ರು. ರಿಪಬ್ಲಿಕ್ ಕನ್ನಡ ಪ್ರಶ್ನೆ ನಂಬರ್ 1. ಚಂದ್ರಶೇಖರ್ ನಿಮ್ಮನ್ನ ಭೇಟಿ ಮಾಡಿದ್ರ? ವಾಲ್ಮೀಕಿ ನಿಗಮದ ಅಧೀಕ್ಷಕ ಆತ್ಮಹತ್ಯೆ ಮಾಡಿಕೊಂಡ ಚಂದ್ರಶೇಖರನ್ ನಿಮ್ಮನ್ನ ಭೇಟಿ ಮಾಡಿದ್ರ ಅಂತ ರಿಪಬ್ಲಿಕ್ ಕನ್ನಡ ಬಸನಗೌಡ ದದ್ದಲ್ಗೆ ನೇರ ಪ್ರಶ್ನೆಯನ್ನ ಮಾಡ್ತು. ಆದರೆ ನಿಗಮದ ಅಧ್ಯಕ್ಷರು ಮಾತ್ರ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟ ಹಾಗೆ ಉತ್ತರಿಸಿದ್ರು. ಚಂದ್ರಶೇಖರ್ ಅವರು ಅಂದ್ರೆ ಆತ್ಮಹತ್ಯೆ ಮಾಡೋಕ್ಕಿಂತ ಮುಂಚೆ ದದ್ದಲ್ ಅವರನ್ನ ಭೇಟಿ ಮಾಡಿದ್ರ? ಎಲ್ಲ ಮಾಹಿತಿಗಳು ಏನು ಭೇಟಿ ಮಾಡಿದ್ರು, ಇಲ್ಲೋ ಏನಾಗಿದೆ ಅಂಶ ನಾವು ಯಾರು ನಾನು ಹೇಳ್ತೀನಲ್ಲ, ಮೊಬೈಲ್ಗಳು ಮುಚ್ಚಿಡಕ್ಕಾಗಲ್ಲ, ಕಾಲ್ ರೆಕಾರ್ಡ್ಸು ಮುಚ್ಚಿಡಕ್ಕಾಗಲ್ಲ. ಎಲ್ಲವನ್ನ ಸತ್ಯಾಂಶ SIT ಬರ್ತದೆ. ರಿಪಬ್ಲಿಕ್ ಕನ್ನಡ ಪ್ರಶ್ನೆ ನಂಬರ್ 2. ನಿಗಮದ ಅವ್ಯವಹಾರ ನಿಮ್ಮ ಗಮನಕ್ಕೆ ಬರಲಿಲ್ವಾ? ವಾಲ್ಮೀಕಿ ನಿಗಮದಲ್ಲಾದ ಅವ್ಯವಹಾರ ನಿಮ್ಮ ಗಮನಕ್ಕೆ ಬರಲಿಲ್ವಾ ಅಂತ ಪ್ರಶ್ನೆ ಮಾಡಿದ್ವಿ. ನಮ್ಮ 2ನೇ ಪ್ರಶ್ನೆಗೆ ದದ್ದಲ್ ನೀತಿ ಸಂಹಿತೆಯ ಕಥೆ ಕಟ್ಟಿದ್ರು. ಆಯೋಗದಲ್ಲಿ ಒಂದು ಸಿಸ್ಟಮ್ ಅನ್ನಿದೆ. ಚುನಾವಣೆಯ ನೀತಿ ಸಹಿತ ಇರುವಂಥ ಸಂದರ್ಭದಲ್ಲಿ ಯಾವ ರಾಜಕಾರಣಿಗಳು ಕೂಡ ನಾವು ಹೋಗಿ ಅಧಿಕಾರಿಗಳನ್ನು ಹೋಗಿ ಮೀಟಿಂಗ್ ಮಾಡೋಂಗಿಲ್ಲ, ರಿವ್ಯೂ ಮಾಡೋಂಗಿಲ್ಲ, ಏನು ಅನ್ನೋ ಪಾತ್ರ ವಹಿಸೋಂಗಿಲ್ಲ. ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ರಿಪಬ್ಲಿಕ್ ಕನ್ನಡ ಪ್ರಶ್ನೆ ನಂಬರ್ 3. ನಿಗಮದ ಹಗರಣದಲ್ಲಿ ನಿಮ್ಮ ಪಾತ್ರ ಇದೆಯಾ? ವಾಲ್ಮೀಕಿ ನಿಗಮದ ಹಗರಣದಲ್ಲಿ ನಿಮ್ಮ ಪಾತ್ರ ಇದೆಯಾ ಎಂದಿದ್ದಕ್ಕೆ ಮಾನ್ಯ ಅಧ್ಯಕ್ಷರು ಹೇಳಿದ್ದು ಮಾತ್ರ ಅದೇ ರಾಗ, ಅದೇ ಹಾಡು. ನಿಮ್ಮ ಪಾತ್ರ ಏನಿಲ್ಲ, ಯಾವುದು ಸತ್ಯಕ್ಕೆ ದೂರವಾದದ್ದು ಯಾವುದು ಇಲ್ಲ. ಆದರೆ ಅದೆಲ್ಲವನ್ನ ಏನು ನಮ್ಮ ಸಂಸ್ಥೆಯಲ್ಲಿ ಮಾಡ್ತಾ ಇದ್ದಾರೆ ಅದನ್ನ ಹೊರಗೆ ಬಂದ ಮೇಲೆ ಚಂದ್ರಶೇಖರ್. ರಿಪಬ್ಲಿಕ್ ಕನ್ನಡ ಪ್ರಶ್ನೆ ನಂಬರ್ 4. ಶರಣ್ ಪ್ರಕಾಶ್ ಪಾಟೀಲ್ರನ್ನ ಭೇಟಿ ಮಾಡಿದ್ರ? ಸಚಿವ ಶರಣ್ ಪ್ರಕಾಶ್ ಪಾಟೀಲ್ರನ್ನ ನೀವು ಭೇಟಿ ಮಾಡಿದ್ದು ನಿಜಾನ ಅಂತ ಕೇಳಿದ್ದಕ್ಕೆ ದದ್ದಲ್ ಕೊಟ್ಟಿದ್ದು ಮತ್ತೆ ಅದೇ ಅಸ್ಪಷ್ಟ ಉತ್ತರ. ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಕಚೇರಿಯಲ್ಲಿ ತಾವು ಕೂಡ ಭೇಟಿಯಾಗಿದ್ರಿ ಅಂತ ಹೇಳಿರುವಂತ ನಿಜಾನ? ಭೇಟಿಯಾಗಿದ್ರ ನೀವು ಅವ್ರನ್ನ? ಅಂಶಗಳನ್ನ ಸಂಸ್ಥೆ ಹೊರಗಿಡ್ತದ, ಅವಾಗ ನಿಮಗೂ ಗೊತ್ತದ, ಇಡೀ ರಾಜ್ಯದ ಜನತೆಗೆ ಗೊತ್ತದ. ರಿಪಬ್ಲಿಕ್ ಕನ್ನಡ ಪ್ರಶ್ನೆ ನಂಬರ್ 5. ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡ್ತೀರಾ? ಈಗಾಗಲೇ ಸಚಿವ ಸ್ಥಾನಕ್ಕೆ ನಾಗೇಂದ್ರ ರಾಜೀನಾಮೆ ನೀಡಿದ್ದಾರೆ. ನೈತಿಕ ಹೊಣೆ ಹೊತ್ತು ನೀವು ರಾಜೀನಾಮೆ ನೀಡಲ್ವಾ ಅಂತ ಪ್ರಶ್ನೆ ಮಾಡಿದ್ವಿ. ಆದ್ರೆ ಈ ಪ್ರಶ್ನೆಗೆ ಬಸನಗೌಡ ದದ್ದಲ್ ಕಂಗಾಲಾಗಿ ಹೋದ್ರು. ಈಗ ರಾಜೀನಾಮೆ ಕೊಡೋದಿಲ್ಲ ಅಂತ ನಿಗಮದ ಅಧ್ಯಕ್ಷ ಅಂದ್ರೆ ನೈತಿಕತೆ ಪ್ರಶ್ನೆ ಬಂದ್ರೆ ನಮ್ಮ ನಾಯಕರುಗಳು ಮತ್ತು ಅಂತ ಸತ್ಯಾಂಶದಲ್ಲಿ ಏನಾದ್ರೂ ನಮ್ಮದು ಪಾತ್ರ ಇದ್ರೆ ಖಂಡಿತವಾಗಿ ನಾಗೇಂದ್ರ ಯಾಕೆ ರಾಜೀನಾಮೆ ಕೊಟ್ರು? ಹಂಗಾದ್ರೆ ನಾಗೇಂದ್ರ ಅವರು ಅಲ್ಲ ಸರ್, ನಾಗೇಂದ್ರ ಯಾಕೆ ರಾಜೀನಾಮೆ ಕೊಟ್ರು ಅಂತ? ಅಂದ್ರೆ ನಿಗಮದ ಅಧ್ಯಕ್ಷ ಅಲ್ಲ ಸರ್, ನಿಗಮದ ಅಧ್ಯಕ್ಷ ನಿಮ್ಗೆ ಬಂದಿಲ್ಲ ಅಂದ್ರೆ ನಿಮ್ಮ ಫೈಲೂರ್ ಅಂತ ಅನ್ಸಲ್ವಾ ಸರ್? ನಿಮ್ಮ ಫೈಲೂರ್ ಅನ್ನೋ ನಿಗಮದ ಅಧ್ಯಕ್ಷ ಗಮನಕ್ಕೆ ಬಂದಿಲ್ಲ. MD ಅವರು ಅಂದ್ರೆ ನಾಗೇಂದ್ರ ಒಂದು ಮಾತನ್ನು ಹೇಳಿದ್ರು ಮುಂಚೆ ಅಲ್ಲ. ವಾಲ್ಮೀಕಿ ಹಗರಣದ ಮತ್ತೊಂದು ಎಕ್ಸ್ಕ್ಲೂಸಿವ್. ಹಗರಣಕ್ಕೂ ಮತ್ತೊಬ್ಬ ಸಚಿವರ ಕಚೇರಿಗೂ ಲಿಂಕ್. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 87 ಕೋಟಿಯನ್ನ ಅಕ್ರಮವಾಗಿ ಟ್ರಾನ್ಸ್ಫರ್ ಮಾಡಿರೋ ಆರೋಪದಲ್ಲಿ ನಾಗೇಂದ್ರ ತಲೆದಂಡ ಆಗಿದೆ. ಇದೀಗ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ವಿರುದ್ಧ ಹೊಸ ಆರೋಪ ಕೇಳಿ ಬಂದಿದೆ. ಹಗರಣದ ಸಂಬಂಧ ನಿಗಮದ ಬಂಧಿತ ಆರೋಪಿ ಪರಶುರಾಮ್ ಕೋರ್ಟ್ಗೆ ಅರ್ಜಿ ಹಾಕಿದ್ರು. ಅದರಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವರ ಕಚೇರಿ CCTV ದಾಖಲೆಗಳನ್ನು ಸಂರಕ್ಷಿಸಬೇಕು, ಬಸನಗೌಡ ದದ್ದಲ್ ವಾಟ್ಸಪ್ ಸಂಭಾಷಣೆ ರಕ್ಷಿಸಬೇಕು, SIT ದಾಖಲೆ ನಾಶ ಮಾಡಬಹುದು ಅಂತ ಪರಶುರಾಮ್ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.